ಹಿಂದೂ ಸಂಪ್ರದಾಯದಲ್ಲಿ ಜನರ ನಂಬಿಕೆಗಳ ಪ್ರಕಾರ ಶ್ರೀಕೃಷ್ಣ ಕಥೆಗಳು ಮತ್ತು ಗರ್ಭಿಣಿಯರ ನಡುವೆ ಬಹಳ ಆಳವಾದ ಮತ್ತು ಸುಂದರವಾದ ಬಾಂಧವ್ಯವಿದೆ. ಗರ್ಭಾವಸ್ಥೆಯಲ್ಲಿ ಕೃಷ್ಣನ ಲೀಲೆಗಳನ್ನು ಓದೋದು ಕೇಳೋದು ಬಹಳಷ್ಟು ಒಳ್ಳೆಯದು. ಶ್ರೀಕೃಷ್ಣ ಪರಮಾತ್ಮನ ಹೆಸರನ್ನು ಧ್ಯಾನ ಮಾಡೋದು ಕೂಡ ಗರ್ಭಿಣಿಯರು ಮತ್ತು ತಮ್ಮ ಹೊಟ್ಟೆಯಲ್ಲಿರುವಂತಹ ಮಗುವಿನ ಒಂದು ಬೆಳವಣಿಗೆಗೆ ಬಹಳಷ್ಟು ಒಳ್ಳೆಯದು ಅಂತ ಎಷ್ಟೋ ಜನ ಜ್ಞಾನಿಗಳು ಕೂಡ ತಿಳಿಸಿದ್ದಾರೆ. ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಅಭಿಮನ್ಯುವಿನ ಕತೆ ಅಂದರೆ ಗರ್ಭ ಸಂಸ್ಕಾರ ಅಂತಲೇ ಹೇಳ್ಬೋದು. ಮಹಾಭಾರತದಲ್ಲಿ ಗರ್ಭಿಣಿಯಾಗಿದ್ದಂಥ ಸುಭದ್ರೆಗೆ ಅರ್ಜುನ ಕತೆ ಹೇಳ್ತಾ ಇರ್ತಾರೆ. ಗರ್ಭದಲ್ಲಿದ್ದಂಥ ಅಭಿಮನ್ಯು ಪದ್ಮ ವ್ಯೂಹವನ್ನು ಭೇದಿಸುವುದನ್ನು ಕಲ್ತ್ಕೊಳ್ತಾರೆ. ಅಂದರೆ ಗರ್ಭದಲ್ಲಿರುವಂಥ ಮಗು ತಾಯಿ ಕೇಳುವ ಕತೆ ಮತ್ತು ಆಲೋಚನೆಗಳನ್ನು ಗ್ರಹಿಸ್ಕೊಳ್ಳುತ್ತೆ ಅಂತ ಒಂದು ನಂಬಿಕೆ ಇದೆ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಧರ್ಮ ಸಂಸ್ಥಾಪಕ ಮತ್ತು ಜ್ಞಾನಿಯ ಕಥೆಗಳನ್ನು ಕೇಳಿದರೆ ಮಗುವಿನಲ್ಲೂ ಕೂಡ ಅದೇ ಗುಣಗಳು ಬೆರೆತ್ಕೊಳ್ಳುತ್ತೆ. ಇನ್ನೊಂದು ಸದ್ಗುಣ ಮತ್ತು ಧೈರ್ಯದ ಒಂದು ಬೆಳವಣಿಗೆಗೋಸ್ಕರ ಶ್ರೀಕೃಷ್ಣ ಪರಮಾತ್ಮನ ಹೆಸರು ಹೇಳೋದು ಕೂಡ ಸೂಕ್ತ. ಸಾಹಸ ಮತ್ತು ಧೈರ್ಯ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಬಾಲ್ಯದ ಲೀಲೆಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಕಾಳಿಂಗ ಮರ್ದನ, ಗೋವರ್ಧನ ಗಿರಿಯನ್ನು ಎತ್ತಿದ್ದು ಮತ್ತು ರಾಕ್ಷಸರ ಸಂಹಾರ ಕಥೆಗಳನ್ನು ಕೇಳೋದು ಕೂಡ ನಿಮ್ಮ ಮಗುವಿನಲ್ಲಿ ಧೈರ್ಯ ಮತ್ತು ಯಾವುದೇ ಪರಿಸ್ಥಿತಿಗಳು ಬಂದರೂ ಅದನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು ಬೆಳೆಸುತ್ತೆ. ಚುರುಕುತನ, ಬುದ್ಧಿವಂತಿಕೆ. ಕೃಷ್ಣ ಪರಮಾತ್ಮ ಎಷ್ಟು ಬುದ್ಧಿವಂತರಲ್ವಾ. ಚಾಣಾಕ್ಷನ ಕಥೆಗಳನ್ನು ಕೇಳೋದು ನಿಮ್ಮ ಮಾನಸಿಕ ಮತ್ತು ನಿಮ್ಮಲ್ಲಿರುವಂಥ ಒಂದು ಶಕ್ತಿಯನ್ನು ಹೆಚ್ಚಿಸುತ್ತೆ. ಮತ್ತು ತಾಯಿಗೆ ಮನಸ್ಸಿನ ಶಾಂತಿ ಮತ್ತು ಧನಾತ್ಮಕ ಚಿಂತನೆಗಳನ್ನು ಹೆಚ್ಚಿಸಬೇಕು ಅಂದರೆ ಶ್ರೀಕೃಷ್ಣನ ಪರಮಾತ್ಮನ ರಸವತ್ತಾದಂಥ ಅಥವಾ ಆನಂದವಾಗಿರುವಂಥ ಕಥೆಗಳು ಬಹಳಷ್ಟು ಒಳ್ಳೆಯದು. ನಿಮಗೆ ಬೇಕು ಅಂದರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಖಂಡಿತವಾಗ್ಲೂ ಅನೇಕ ವಿಡಿಯೋಗಳು ಸಿಗ್ತವೆ. ಅಥವಾ ಶ್ರೀಕೃಷ್ಣ ಪರಮಾತ್ಮನ ಒಂದು ಓಲ್ಡ್ ರೀತಿಯಾದಂತಹ ವೀಡಿಯೋಸ್ಗಳಿರ್ತವೆ. ಅಂದರೆ ಹಳೇ ಕಾಲದಲ್ಲಿ ಬಂದಿರುವಂಥ ಶ್ರೀಕೃಷ್ಣ ಪರಮಾತ್ಮನ ಕಥೆಗಳು ಅಥವಾ ಫಿಲಮ್ಸ್ಗಳನ್ನ ನೀವು ನೋಡಿ ಖಂಡಿತವಾಗ್ಲೂ ನಿಮ್ಮಲ್ಲಿ ಒಂದು ರೀತಿಯಾದಂಥ ಶಕ್ತಿ ಮೂಡುತ್ತೆ. ಮತ್ತು ಬಾಲಕೃಷ್ಣನ ಕಂಟಕಗಳು ಅಂದರೆ ಅವನಿಗೆ ಎಷ್ಟು ಜನ ಬಂದು ಅವನನ್ನು ಕೊಲ್ಲೋದಕ್ಕೆ ಸಂಹಾರ ಮಾಡೋದಕ್ಕೆ ನೋಡಿದ್ರು. ಆದರೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಬಾಲ್ಯದಲ್ಲೇ ತನ್ನ ಒಂದು ಶಕ್ತಿಯನ್ನು ತೋರಿಸಿದ್ದಾರೆ. ಇದೆಲ್ಲವನ್ನು ನೋಡಿದಾಗ ಗರ್ಭಿಣಿ ಸ್ತ್ರೀಯರಲ್ಲಿ ಖಂಡಿತವಾಗ್ಲೂ ಒಂದು ರೀತಿಯಾದಂಥ ಶಕ್ತಿ ಮೂಡುತ್ತೆ ಮತ್ತು ಧೈರ್ಯ ಮೂಡುತ್ತೆ. ಹಾಗಾಗಿ ಗರ್ಭಿಣಿಯರು ಸದಾಕಾಲ ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡಬೇಕು ಅಥವಾ ಆತನ ಫೋಟೋವನ್ನು ನೋಡಬೇಕು ಅಂತ ಹೇಳೋದು. ನಂದ ಗೋಕುಲವನ್ನು ಸಂತೋಷವಾಗಿ ಇರಿಸಿದಂತಹ ಯಶೋದೆಗೆ ವಾತ್ಸಲ್ಯದ ಒಂದು ಪ್ರೀತಿಯನ್ನು ಕೊಟ್ಟಂಥವನು ಈ ಶ್ರೀಕೃಷ್ಣ ಪರಮಾತ್ಮ. ಇನ್ನು ಸಂತಾನ ಗೋಪಾಲ ಅಂತ ಹೇಳ್ತಾರೆ. ಇವ್ರನ್ನ ಆರಾಧನೆ ಮಾಡ್ತಾರೆ. ಅಂದರೆ ಸಂತಾನ ಗೋಪಾಲ ಕೃಷ್ಣ ಅಂದರೆ ಮಕ್ಕಳಾಗದೇ ಇರುವಂಥವರು ಕೂಡ ಈ ಸಂತಾನ ಗೋಪಾಲ ಕೃಷ್ಣನನ್ನು ಆರಾಧಿಸ್ತಾರೆ. ಅಂಥವರಿಗೆ ತಾನು ಮಗುವಾಗಿ ಅವರಿಗೆ ಒಂದು ಆನಂದವನ್ನು ಕರುಣಿಸುವಂಥವನು ಈ ಶ್ರೀಕೃಷ್ಣ ಪರಮಾತ್ಮ. ಗರ್ಭಿಣಿಯರು ಅನೇಕ ರೀತಿಯಾದಂತಹ ಕೃಷ್ಣನ ಪ್ರಮುಖ ಕಥೆಗಳು ಅಥವಾ ಭಾಗಗಳು ಅಂತ ಹೇಳ್ತಾರೆ, ಅಂಥದ್ದನ್ನ ಓದಬಹುದು. ಸೊ ಅಂಥದ್ದು ಬೇಕು ಅಂದರೆ ನೀವು ಗೂಗಲಲ್ಲಿ ಟೈಪ್ ಮಾಡ್ಕೋಬಹುದು. ಇಲ್ಲಾಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ಗಳಲ್ಲಿ ಆ ಸ್ಟೋರಿ ಬುಕ್ಗಳು ಸಿಗ್ತವೆ. ಖಂಡಿತವಾಗ್ಲೂ ಅದನ್ನು ನೋಡಿ. ಗೋವರ್ಧನ ಪೂಜೆ ಬರುತ್ತೆ, ಭಗವದ್ಗೀತೆ ಬರುತ್ತೆ, ಯಶೋದೆ ಮತ್ತು ಕೃಷ್ಣನ ಕಥೆಗಳು ಅಂತ ಬರ್ತವೆ. ಅನೇಕ ರೀತಿಯಾದಂತಹ ಕಥೆಗಳು ಸಿಗ್ತದೆ. ಅಂದರೆ ಕೊನೆಯದಾಗಿ ಹೇಳೋದಿಷ್ಟೇ, ಕೃಷ್ಣನ ಕಥೆಗಳನ್ನು ಕೇಳುವುದು, ಓದುವುದು ಒಂದು ರೀತಿಯಾದಂಥ ಗರ್ಭ ಸಂಸ್ಕಾರ. ಇದು ನೀವು ನಿಮ್ಮ ಮಗುವಿಗೆ ಕೊಡುವಂತಹ ಮೊದಲ ರೀತಿಯಾದಂತಹ ಮೌಲ್ಯಗಳು. ಅಂದರೆ ಜೀವನಕ್ಕೆ ಬೇಕಾಗಿರುವಂಥ ಮೌಲ್ಯಗಳನ್ನ ನೀವು ಗರ್ಭದಲ್ಲಿದ್ದಾಗಲೇ ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮ ಮಗುವಿನ ಜೀವನ ಉತ್ತುಂಗದಲ್ಲಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಹೈಪ್ ಬಟನ್ ಅಂತ ಇದೆ. ಆ ಹೈಪ್ ಬಟನ್ ಕೊಟ್ಟರೆ ನಮ್ಮ ವಿಡಿಯೋ ಇನ್ನೂ ಚೆನ್ನಾಗಿ ಪ್ರಮೋಟ್ ಆಗುತ್ತೆ. ನಿಮಗೆ ಯಾವ ರೀತಿ ವೀಡಿಯೋಸ್ಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.